ಪ್ರಾಬಲ್ಯದಲ್ಲಿತ್ತು. ಇವತ್ತಿನ ದಿವಸ ಮುಸ್ಕಿನ ಜೋಳದಲ್ಲಿ ಸ್ವೀಟ್ ಕಾರ್ನ್ ಆಗಲಿ, ಗ್ರೈಂಡ್ ಕಾರ್ನ್ ಆಗಲಿ, ಬೇಬಿ ಕಾರ್ನ್ ಆಗಲಿ, ಪಾಪ್ಕಾರ್ನ್ ಆಗಲಿ ಯುಗಾದಿಯಿಂದಲೇ ಬಿತ್ತನೆ ಬೀಜವನ್ನ ಕೊಡೋದಕ್ಕೆ ವ್ಯವಹಾರದ ರೈತರು ರಾಗಿನೂ ಅಷ್ಟೇ, ರಾಗಿಯನ್ನೇ ಇಟ್ಟಿದ್ವಿ. ಸಿರಿಧಾನ್ಯಗಳಲ್ಲೂ ಸಹ ಒಳ್ಳೆ ಪ್ರಾತ್ಯಕ್ಷಿಗಳು ಇದ್ದವು. ಕಬ್ಬಿನಲ್ಲಿ ಬಹಳ ಮುಖ್ಯವಾಗಿ ಕಬ್ಬಿನಲ್ಲಿ ಈ ಕಡೆ ಮುಂದೆ ಹೋಯಿತು ಅಂತಂದ್ರೆ ಒಳ್ಳೊಳ್ಳೆ, ಅದರಲ್ಲೂ ಸಹ ಬೆಲ್ಲ ತಯಾರಿ, ಸ್ವಚ್ಛಕಾರಕಗಳನ್ನ, ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ರು. ಯಥೇಚ್ಛವಾಗಿ ಗಂಧಕಯುಕ್ತ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ರು. ಕಾರಣ ಇಷ್ಟೇ, ಬಂಗಾರದಂತ ಬಣ್ಣ ಬರಲಿ ಅಂತ. ನಮ್ಮ ರೈತರಿಗೆ ಅದು ಅರಿವಾಗಿದೆ. ಇದು ಬಂಗಾರದಂತ ಬಣ್ಣ, ಇದು ಒಳ್ಳೆಯದಲ್ಲ. ಹಾಗಾಗಿ ಬೆಲ್ಲ ತಯಾರಿಕೆಯಲ್ಲಿ ವಿಶ್ವವಿದ್ಯಾನಿಲಯದ ಒಂದು ಕೊಡುಗೆ ಮತ್ತು ಪ್ರಾತ್ಯಕ್ಷಿಕೆ, ಸಾವಿರಾರು ಜನರು ಬಂದು ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ನಿನ್ನೆ ಮತ್ತೆ ಇವತ್ತು ಸುಮಾರು 50,000 ಜನ ನಮ್ಮ ಕೃಷಿ ಮೇಳದ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿದ್ದಾರೆ. ಯಂತ್ರೋಪಕರಣಗಳಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇವೆಲ್ಲವನ್ನೂ ಸಹ, ಮತ್ತೆ ನೀರು ನಿರ್ವಹಣೆಯಲ್ಲಿ ಸುಮಾರು ತಾಂತ್ರಿಕಗಳನ್ನು ಹೊರತಂದಿದ್ದೀವಿ. ಕನಿಷ್ಠ ಅಂದ್ರೂ 50 ಶುರುವಾಗುತ್ತೋ ಆವಾಗ ಬಂದು ನಮ್ಮ ಕೃಷಿ ಮೇಳ, ನಮ್ಮ ಒಂದು VC ಫಾರಂ ಬಂದು ಈ ಎಲ್ಲ ತಾಂತ್ರಿಕತೆಗಳನ್ನ ಒಂದು ಫಲವನ್ನು ಪಡಿಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಇದು ನನ್ನ ನಿನ್ನೆ ಮತ್ತೆ ಇವತ್ತು ನಡೆದಂಥ ಕೃಷಿ ಮೇಳದ ಒಂದು ಅನಿಸಿಕೆ. ಧನ್ಯವಾದಗಳು. ಕೃಷಿ ಮೇಳದ ಹಬ್ಬದಲ್ಲಿ ಯಾವ್ಯಾವ ಪ್ರಾತ್ಯಕ್ಷಿಕೆಗಳನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ, ಅದರಿಂದ ರೈತರಿಗೆ ಏನು ಲಾಭ ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ಅವರು 2 ದಿವಸ ಇಲ್ಲೇ ಇದ್ದರು, ನಿನ್ನೆ ಮತ್ತು ಇವತ್ತು ಇದ್ದು ರೈತರ ಒಂದು ಒಡನಾಟದೊಂದಿಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅವರ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಶಿವಲಿಂಗಯ್ಯನವರು ಈ ಒಂದು ಕೃಷಿ ಮೇಳದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಕೇಳ್ಕೊತೀನಿ. ವೇದಿಕೆ ಮೇಲಿರುವಂಥ ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಫಾತಿಮಾ ಅವರೇ, ವೇದಿಕೆ ಮೇಲಿರುವಂಥ ಶಿವಕುಮಾರ್ ಅವರೇ, ಎಲ್ಲ ಇತರ ವ್ಯಕ್ತಿಗಳೇ ಹಾಗೂ ಸಭಿಕರೇ, ಮೊದಲನೇದಾಗಿ ನಾನು ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ. ಏನು ಈ ಕಮ್ಮ ವಿಜ್ಞಾನಿಗಳು, ಬೋಧಕರು, ಬೋಧಕೇತರು, ಕೃಷಿ ಮಹಾವಿದ್ಯಾಲಯ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಎಲ್ಲ ಕೇಂದ್ರದ ಬೋಧಕರು, ಬೋಧಕೇತರು ಮತ್ತು ಕಾರ್ಮಿಕರು, ಮುಖ್ಯವಾಗಿ ಅವರಿಗೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಇದು ಒಂದು ರೀತಿಯ ಹಬ್ಬ. ನಮ್ಮ ತತ್ವ ಏನಿದೆ, ನಮ್ಮ ವಿಸ್ತರಣೆಯಿಂದ ನಾವು ಮುಖ್ಯವಾಗಿ ಹೇಳುವಂಥದ್ದು 2 ತತ್ವ. ಅಂದರೆ ನೋಡಿ ತಿಳಿದ್ರೆ ನಾವು ತಂತ್ರಜ್ಞಾನಗಳನ್ನು ನೋಡಿದಾಗ ಮಾತ್ರ ರೈತರಿಗೆ ಆ ತಂತ್ರಜ್ಞಾನದ ಬಗ್ಗೆ ನಂಬಿಕೆ ಬರುತ್ತೆ. ನೀವು ಯಾವುದೇ ಒಂದು ತಳಿ ಮಳಿಗೆಗಳನ್ನು ಏರ್ಪಡಿಸಲಿಕ್ಕೆ ಹಲವಾರು ಸಂಸ್ಥೆಗಳು ನೆರವಾಗಿದ್ದಾವೆ. ಆ ಸಂಸ್ಥೆಗಳಲ್ಲಿ ಉತ್ತಮವಾದ ಮಳಿಗೆಗಳನ್ನು ಪ್ರದರ್ಶನ ಮಾಡಿರೋರಿಗೆ ಉತ್ತಮ ಮಳಿಗೆ ಪ್ರದರ್ಶನಕ್ಕೆ ಅವರಿಗೆ ಕಿರು ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾನು ಡಾಕ್ಟರ್ ಸನತ್ ಕುಮಾರ್ ಅವರು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಉತ್ತಮ ಮಳಿಗೆಗಳ ಪ್ರದರ್ಶನಕ್ಕೆ ಸಂದಾಯವಾಗ್ತಾ ಇರತಕ್ಕಂಥ ಬಹುಮಾನಗಳು. ಎಲ್ಲರಿಗೂ ನಮಸ್ಕಾರಗಳು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು VC ಫಾರಂ ಕೃಷಿ ಮೇಳ, VC ಫಾರಂ ಕೃಷಿ ಜಾತ್ರೆ 2024 ಇಲ್ಲಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎಲ್ಲರನ್ನೂ ನಾವು ಇಲ್ಲಿ ಕರೆದು ಅಧಿಕಾರಿಗಳ ಮುಂದೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಇದರಲ್ಲಿ ಒಟ್ಟು 210
ಮಳಿಗೆಗಳು ನಮಗೆ ಇಲ್ಲಿ ಬಂದಿದ್ದ ವಿಶ್ವವಿದ್ಯಾಲಯದ ಮಳಿಗೆಗಳಾಗಿರ್ತದೆ. ಮತ್ತು ಒಂದು 100 ಖಾಸಗಿ ಮಳಿಗೆಗಳು, ಮತ್ತು ಒಂದು 50 ಯಂತ್ರೋಪಕರಣಗಳು, ಮತ್ತು ಒಂದು 10 ಜಾನುವಾರುಗಳ ಮಳಿಗೆಗಳು ಬಂದಿರ್ತದೆ. ಸಿಸ್ಟ್ರಲ್ಲಿ ಪ್ರಥಮ ಬಹುಮಾನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಭಿವೃದ್ಧಿ ಇಲಾಖೆಗಳು ಕೂಡ ಇದೆ ಇದರಲ್ಲಿ. ಈ ಅಭಿವೃದ್ಧಿ ಇಲಾಖೆಯಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ಕೃಷಿ ಇಲಾಖೆ ಮಂಡ್ಯ ಪಡೆದಿರ್ತದೆ. ಅಲ್ಲಿ ಸಾವಿರಾರು ರೈತರು ಆ ಜಾಗಕ್ಕೆ ಭೇಟಿ ನೀಡಿ ಕಂಪ್ಲೀಟ್ ಮಂಡ್ಯವನ್ನೇ ಅಲ್ಲಿ ತೋರಿಸಿರ್ತಾರೆ. ಅವರು ಮಂಡ್ಯ ಜಿಲ್ಲೆಯಲ್ಲಿ ಏನೆಲ್ಲ ಬೆಳೆಗಳಿದೆ, ಏನೆಲ್ಲ ಬೆಳಿಬೋದು. ಸರ್ ಮುಂದೆ ನೋಡಿ. ಈ ಮಳಿಗೆಗಳಲ್ಲಿ ಎಲ್ಲ ಕೃಷಿ ತಂತ್ರಜ್ಞಾನಗಳನ್ನು ಅವರು ತೋರಿಸ್ಕೊಟ್ಟಿರ್ತಾರೆ. ಶಿವಲಿಂಗಯ್ಯ ಸರ್ ಅವರು ಪ್ರದಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಹಾರ್ಟಿಕಲ್ಚರ್ ಕಾಲೇಜ್ ಇಲುವಾಲ ಹಾಗೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಂಡ್ಯ, ಸೊ ತೋಟಗಾರಿಕೆ ಇಲಾಖೆ ಮಂಡ್ಯ ಮತ್ತು ತೋಟಗಾರಿಕಾ ಕಾಲೇಜ್ ಮೈಸೂರಿನವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಬ್ಬರು ಒಂದೇ ಸರಿ ಬರಬೇಕು. ಇಬ್ಬರಿಗೂ ಬೇರೆ ಬೇರೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಎಲ್ಲ ತಂತ್ರಜ್ಞಾನಗಳು ಇಟ್ಟಿದ್ದಾರೆ. ಅದು ನೋಡಿ ತುಂಬ ಖುಷಿ ಆಯಿತು. ನಾನು ಅದರಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಹೆಚ್ಚಾಗಿದೆ ಹುಡುಗರು ಮಾಡಿರ್ತಕ್ಕಂಥದ್ದೆಲ್ಲ. ರೈತರಿಗೆ ತಲುಪಿರುತ್ತಾರೆ. ಮುಂದಿನ ಬಹುಮಾನಗಳು ಖಾಸಗಿ ಸಂಸ್ಥೆಗಳ ವತಿಯಿಂದ ಅವರು ಸಹ ಸುಮಾರು 100 ಮಳಿಗೆಗಳನ್ನು ಇಲ್ಲಿ ಪ್ರದರ್ಶಿಸಿ ಸುಮಾರು ನಮ್ಮ ಬಂದಿರತಕ್ಕಂಥ ಇದರಲ್ಲಿ ನಾವು 4ನೇ ಸ್ಥಾನದಿಂದ ಶುರು ಮಾಡಿರ್ತೇವೆ. 4ನೇ ಸ್ಥಾನವನ್ನು ಅಶೋಕ ಸೀಡ್ಸ್ ಅವರು ತೆಗೆದುಕೊಂಡಿರ್ತಾರೆ. ಅಶೋಕ ಸೀಡ್ಸ್ ಅವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಶೋಕ ಸೀಡ್ಸ್ ಅವರು ಮುಂದೆ ನೋಡಿ ಸರ್. ಹಲೋ ಸರ್ ಕೇಳಿಕೊಳ್ಳುತ್ತೇವೆ. ನೋಡಿ ಸರ್. ಹಲೋ ನೋಡಿ ಸರ್. ಹಲೋ ಆಗಿರ್ತಕ್ಕಂಥ ಮೊದಲನೆಯ ಮಳಿಗೆ ಮಂಜುನಾಥ ಆಗ್ರೋ ಸರ್ವಿಸಸ್ ಮಂಡ್ಯ ಅವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮಂಜುನಾಥ್ ಆಗ್ರೋ ಲಕ್ಷಾಂತರ ರೈತರಿಗೆ ತಲುಪುವಲ್ಲಿ ಯಶಸ್ವಿಯಾಗಿರ್ತಾರೆ. ಎಲ್ಲ ಕೃಷಿ ಪರಿಕರಗಳನ್ನು ಇವರು ಮಾರಾಟ ಸರ್ ಮುಂದೆ ನೋಡಿ ಸರ್. ಹಲೋ ರೈತರಲ್ಲಿ ಅವರು ಅದನ್ನು ಪ್ರತಿಯೊಂದು ಕೃಷಿ ಮೇಳದಲ್ಲೂ ತಗೊಂಡು ಆ ಮಳಿಗೆಗಳನ್ನು ಭಾಗವಹಿಸಿ ಯಶಸ್ಸಿಗೆ ಕಾರಣವಾಗಿರುತ್ತೆ. ಇವರು ಕೂಡ ಕೃಷಿ ಮೇಳ ಯಶಸ್ಸಿಗೆ ಕಾರಣವಾಗಿದ್ದಾರೆ. ಶ್ರೀ ನಾಗರಾಜು ಹೆಚ್ಚು ರೈತರನ್ನು, ರೈತ ಮಹಿಳೆಯರನ್ನು, ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಈ 2ನೇ ಬಹುಮಾನ ಹಾಜರಾಗಿರ್ತಾರೆ. ಈಗ ಇಲ್ಲಿ ಅವರು ಇದೇ ಕೃಷಿ ಮೇಳದಲ್ಲಿ ಅವರು ತಂದಂತ ಈ ಬಂಡೂರು ಕುರಿಗಳು 5.5 ಲಕ್ಷಕ್ಕೆ ಮಾರಾಟ ಆಗಿರ್ತದೆ. 5.5 ಲಕ್ಷಕ್ಕೆ ಅವ್ರು ತಂದಿರ್ತಕ್ಕಂಥ 10, 12 ನನಗೆ ನಂಬರ್ ಗೊತ್ತಿಲ್ಲ, 5.5 ಲಕ್ಷಕ್ಕೆ ಇಲ್ಲೇ ಮಾರಾಟ ಆಗಿರ್ತದೆ. ಅಂದರೆ ನಮ್ಮ ಲೋಕಲ್ ತಳಿಗೆ ಅಷ್ಟು ಬೇಡಿಕೆ ಇರ್ತದೆ ಅಂತ ಹೇಳ್ತಾ ಕೃಷಿ ಮೇಳದಲ್ಲಿ ಇದರ ಇಂಪಾರ್ಟೆನ್ಸ್ ಅಷ್ಟು ರೈತರಿಗೆ ತಲುಪಿರ್ತದೆ. ಇನ್ನು ಕನಕಪುರದ ಇಂದ್ರೇಶ್ ಅವರು ಇಲ್ಲಿ ಅವರು ಸಹ ಒಳ್ಳೆ ಆರೋಗ್ಯದಾಯಕ ಹಳ್ಳಿ ಕಾರುವರಿಗಳನ್ನು ಎಲ್ಲ ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಇಂದ್ರೇಶ್, ಕನಕಪುರ. ತಲುಪಲು
ಯಶಸ್ವಿಯಾಗಿರ್ತಾರೆ ಪ್ರದೀಪ್ ತಡಗವಾಡಿ. ಅವರಿಗೆ ಹೆಸರು ಇಟ್ಟಿದ್ದಾರೆ, ಅರ್ಚನಾ ಅಂತ ಹೆಸರಿಟ್ಟಿರ್ತಾರೆ ಅವರಿಗೆ. ನಮ್ಮ ನಾಟಿ ತಳಿಗಳು, ನಾಟಿ ಹಸುಗಳು, ದೇಸಿ ಕರುಗಳು, ಈಗ ಮುಂದಿನ ಪ್ರಶಸ್ತಿ, ಇದು ಅತ್ಯುತ್ತಮ ಪ್ರಶಸ್ತಿ. ಇಲ್ಲಿ ಈ ಅಗ್ನಿಶಾಮದ ತಂಡದವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಮಂಡ್ಯ ವಿಭಾಗ. ಸೊ ಇವರು ಸಹ 2 ದಿನಗಳಿಂದ ಇಲ್ಲಿ ನಮ್ಮ ಕೃಷಿ ಮೇಳ ಯಶಸ್ಸಿಗೆ ಕಾರಣೀಭೂತರಾಗಿರ್ತಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ.